ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋನ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಿಕ್ರಮ್ ಅನ್ನೋ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಕ್ರಮ್ ಅಂದರೆ ಯಾರು, ಹಾಗಾದರೆ ಈ ವಿಕ್ರಮ್ಗೂ ಶಾರದೆಗೂ ಏನು ಸಂಬಂಧ ಇದೆ ಅನ್ನೋದು ಈ ಮಹಾ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದಾರೆ. ಈ ವಿಕ್ರಮ್ ಬೇರೆ ಯಾರು ಅಲ್ಲ, ಸಿದ್ಧಾರ್ಥ್ ಫ್ರೆಂಡ್ ಆಗಿರ್ತಾರೆ. ಇವರು ಯಾವ ರೀತಿ ಸಿದ್ಧನ ಕಾಪಾಡ್ತಾರೆ, ಸಿದ್ದು ಕೊಲೆನೇ ಮಾಡಿರಲ್ಲ ಶಾರದಾ ಅಪ್ಪನ, ಆದರೆ ಯಾವ ರೀತಿ ಸತ್ಯ ಹೊರಗಡೆ ಬರುತ್ತೆ ಅನ್ನೋದನ್ನ ಈ ಕಡೆ ವಿಕ್ರಮ್ ತಿಳಿಸ್ಕೊಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಕೊರವಂಜಿ ಹೇಳ್ತಾ ಇರ್ತಾರೆ, ಕೈ ಹಿಡ್ಕೊಂಡು, ಆ ಜಕ್ಕವ್ವ ನಾನು ನುಡಿದಂತೆ ನಾನು ಹೇಳ್ತಾ ಇರ್ತೀನಿ, ನಿಜನೇ ಹೇಳ್ತಾ ಇದ್ದೀನಿ, ನಿನಗೆ ಮರುಮದುವೆ ಆಗೋ ಸಾಧ್ಯತೆಗಳು ಇದೆ ಅಂತ ಅಂದಾಗ ಆ ಮಾತನ್ನ ಕೇಳಿ ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ. ಆದರೆ ಶಾರದನಿಗೆ ಮಾತ್ರ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು, ನನಗೆ ಆಲ್ರೆಡಿ ಮದುವೆ ಆಗಿದೆ, ನಾನು ಗಂಡನ ಬಿಟ್ಟು ದೂರ ಇದ್ದೀನಿ ನನ್ನ ಮಗು ಜೊತೆ ಅಂತ ಹೇಳ್ತಾ ಇರಬೇಕಾದ್ರೆ, ನಿನ್ನ ಮೊದಲನೇ ಮದುವೆ ಈ ಥರ ಆಗಿರ್ಬೋದು, ಆದರೆ ಎರಡನೇ ಮದುವೆ ಖಂಡಿತ ಆಗುತ್ತೆ. ನಿನ್ನ ಕಷ್ಟ ಸುಖಗಳನ್ನೆಲ್ಲ ಅರ್ಥ ಮಾಡ್ಕೊಡೋ ರಾಜ್ಕುಮಾರ್ ಅಂತ ಗಂಡ ನಿನ್ನ ಕೈ ಹಿಡಿತಾನೆ, ನಿನಗೆ ಒಳ್ಳೆ ಕಾಲ ಬರ್ತಾ ಇದೆ ಕಣವ ಅಂತ ಹೇಳಿದಾಗ ಸಿದ್ದು ಎಲ್ಲನೂ ಯೋಚನೆ ಮಾಡ್ತಾ ಇರ್ತಾರೆ. ಒಂದಿನ ದೀಪ ಪುಟ್ಟ ಡ್ರಾಯಿಂಗಲ್ಲಿ ಶಾರದೆ ಮತ್ತೆ ಇವನ್ನ ಫೋಟೋ ಬರೆದು ಹಾಕಿರ್ತಾಳೆ. ಇದು ನಮ್ಮಮ್ಮ, ಇದು ನಮ್ಮಪ್ಪ, ನನಗೆ ಅಪ್ಪ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನಿನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ ಫ್ರೆಂಡ್, ನೀನೇ ನನ್ನ ಅಪ್ಪ ಆಗಬೇಕಿತ್ತು ಅಂತ ಆಸೆ ಪಡ್ತಿದ್ದೀನಿ ಅಂತ ಹೇಳಿದ್ದೆಲ್ಲ ಮಾತುಗಳನ್ನು ನೆನಪಿಸ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಯಾವಾಗಲೂ ಸಹ ದೀಪ ಪುಟ್ಟ ಕಷ್ಟದಲ್ಲಿದ್ದಾಗೆಲ್ಲ ಈ ಕಡೆ ಸಿದ್ದು ಸಹಾಯ ಮಾಡೋದನ್ನು ನೆನಪಿಸ್ಕೋತಾ ಇರ್ತಾನೆ. ಹಾಗೆ ತನ್ನ ಅಪ್ಪನ ಥರ ಸ್ಥಾನ ತುಂಬಿ ಅವಳ ಜೊತೆ ಆಟ ಆಡಿದ್ದಾಗಿರ್ಬೋದು, ಅವಳಿಗೆ ಸೈಕಲ್ ಗಿಫ್ಟ್ ಕೊಡಿಸಿದ್ದಾಗಿರ್ಬೋದು, ಪ್ರತಿಯೊಂದನ್ನು ನೆನಪಿಸ್ಕೊಂಡು ಈ ಕಡೆ ಸಿದ್ದನ್ನು ಸಹ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಆವಾಗ ಕೊರವಂಜಿ ಹೇಳ್ತಾ ಇರ್ತಾಳೆ, ನೀನು ಏನೇ ಹೇಳ್ಬೇಡ, ವಿಧಿ ನಿಯಮನ ಯಾರೂ ಸಹ ಅಳ್ಸೋಕ್ಕಾಗಲ್ಲ, ನಾನು ಹೇಳ್ತಾ ಇರೋದೆಲ್ಲ ನಿಜ, ಆ ಜಕ್ಕವ ತಾಯಿ ನನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದಾಳೆ, ಖಂಡಿತ ನಿನಗೆ ಮುಂದೆ ರಾಜಯೋಗ ಬಂದೇ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ಪಾರಿಜಾತ ಮತ್ತು ಜ್ಯೋತಿಕಾ ಮಾತ್ರ ತುಂಬ ಹೊಟ್ಟೆ ಉರ್ಕೋತಾ ಇರ್ತಾರೆ, ಹಾಗೆ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಇದೇನಿದೆ ಇವರು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ವೈದೇಹಿ ಊಟ ಮಾಡ್ತಾ ಇರಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ, ನಿನ್ನ ಮದುವೆ ವಿಚಾರ ಏನು ಹೇಳಿಲ್ಲ ನಿಮ್ಮ ತಂದೆ ತಾಯಿ ಅಂತ ಕೇಳ್ತಾ ಇರಬೇಕಾದ್ರೆ, ಮದುವೆ ಅನ್ನೋದು ನಮ್ಮ ಕೈಲಿ ಎಲ್ಲಿದೆ, ಎಲ್ಲ ಹಣೆ ಬರ ಅದೃಷ್ಟ ಇರಬೇಕು ಅಷ್ಟೇ, ಯಾರ್ಯಾರು ನಮ್ಮ ಲೈಫಲ್ಲಿ ಬಂದು ಏನೇನೋ ಮಾಡಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ ಮುರಳಿ ನೋಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅವನಿಗೆ ನತ್ತೆತ್ಬಿಡುತ್ತೆ. ಆಗ ಸಡನ್ನಾಗಿ ವಿಮಲ ನೀರು ತಗೊಂಬ ಜಲಜ ಅಂತ ಹೇಳೋ ಅಷ್ಟರಲ್ಲಿ ಬಂದು ವೈದೇಹಿನೇ ಕುಡಿಸ್ಬಿಡ್ತಾಳೆ. ಅದನ್ನು ನೋಡಿ ವಿಮಲನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ, ಹಾಗೆ ತಾತನಿಗೂ ಶಾಕ್ ಆಗ್ತಾ ಇರುತ್ತೆ. ಆವಾಗ ಮತ್ತೆ ಹೇಳ್ತಾ ಇರ್ತಾಳೆ, ಏನಿಲ್ಲ ಊಟ ಮಾಡಬೇಕಾದ್ರೆ ನತ್ತೆತ್ತುತ್ತೆ, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು, ಹಾಗೆ ಹೇಗೆ ಅಂತ ಎಲ್ಲ ಹೇಳ್ತಾ ಇರಬೇಕಾದ್ರೆ ವಿಮಲ ಅದೆಲ್ಲ ಕಾಮನ್ ಸೆನ್ಸು, ಅದು ಎಲ್ಲರಿಗೂ ಸಹ ಗೊತ್ತಿದೆ, ನಮಗೂ ಸಹ ಗೊತ್ತಿದೆ ಅಂತ ಹೇಳಿದಾಗ ವೈದೇಹಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಆಗ ಇನ್ನೊಂದು ಕಡೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಅಂತ ವೈದೇಹಿ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನಮ್ಮನೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ, ಹಾಗೆ ಖಾರ ಇದೆ, ಬೇಕಂದರೆ ಹಾಕೊಳ್ಳಿ, ಜೊತೆಗೆ ಮಜ್ಜಿಗೆನೂ ಕುಡೀರಿ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮನೆ ಮಜ್ಜಿಗೆ ತುಂಬ ಸ್ಪೆಷಲ್ ಇದೆ, ಕುಡಿ ಅಂತ ಈ ಕಡೆ ತಾತನೂ ಸಹ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಕೊರವಜ್ಜಿ ಎಲ್ಲನೂ ಸಹ ಹೇಳಿದಾಗ ತುಂಬ ಖುಷಿ ಪಡ್ತಾ ಇರ್ತಾನೆ ದಶರಥ. ಅವಾಗ ಹತ್ತಿರ ಬಂದುಬಿಟ್ಟು, ನೀವು ನಮ್ಮ ಶಾರದಾ ಬಗ್ಗೆ ಈ ಥರ ಹೇಳಿದ್ರಲ್ಲ, ನಮಗೆ ತುಂಬ ಖುಷಿ ಆಯಿತು, ದಯವಿಟ್ಟು ಇದನ್ನು ತೊಗೊಳ್ಳಿ ಅಂತ ಕೈ ತುಂಬ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕೊರವಂಜಿ ಅವರು ಆಶೀರ್ವಾದ ಮಾಡ್ತಾ ಇರ್ತಾರೆ, ಇನ್ಮೇಲೆ ನಾವು ನೋಡ್ಕೋತೀವಿ ನಮ್ಮ ಶಾರದಾ ಬಗ್ಗೆ ಅಂತ ಎಲ್ಲರೂ ಕೈ ಮುಗಿದು ಕೊರವಂಜಿನ ಕಳಿಸ್ತಾ ಇರ್ತಾರೆ. ಈ ಕಡೆ ಮನೆಯವರೆಲ್ಲರೂ ಸಹ ತುಂಬ ಸಂತೋಷದಿಂದ ಇರ್ತಾ ಇರ್ತಾರೆ, ಆದರೆ ಶಾರದನಿಗೆ ಮಾತ್ರ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಈ ಕಡೆ ಪಾರಿಜಾತನೂ ಜ್ಯೋತಿಕನೂ ಅವಳನ್ನ ಕೆಂಗಣ್ಣಿನಿಂದ ಗುರಾಯಿಸ್ತಾ ಇರ್ತಾರೆ. ಸಿದ್ದುಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ, ಹಾಗೆ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸರಿ ಬನ್ನಿ ಟೈಮ್ ಆಯಿತು ಅಂತ ಅರ್ಚಕರು ಬಂದು ಪೂಜೆಗೆ ಕರಿತಾ ಇರ್ತಾರೆ. ಎಲ್ಲರೂ ಸಹ ಪೂಜೆನ ಸ್ಟಾರ್ಟ್ ಮಾಡೋಣ, ಪ್ರಸಾದ ಎಲ್ಲ ಮಾಡೋಣ ಅಂತ ದೇವ್ರ ಹತ್ರ ಬರ್ತಾ ಇರಬೇಕಾದ್ರೆ ಈ ಕಡೆ ಊರ ಜನರೆಲ್ಲರೂ ಸಹ ಸೇರಿ ದೊಣ್ಣೆ ಮಚ್ಚು ಕೊಟ್ಟು ಎಲ್ಲರೂ ಸಹ ಇಟ್ಕೊಂಡು ಬರ್ತಾ ಇರ್ತಾರೆ. ದೇವಸ್ಥಾನ ಹತ್ರ ಬಂದಮೇಲೆ ಮಾತಾಡ್ಕೋತಾ ಇರ್ತಾರೆ, ಇದಕ್ಕೆಲ್ಲ ಕಾರಣ ಈ ಪೇಟೆ ಹುಡುಗ, ಅವನನ್ನ ಸುಮ್ಮನೆ ಬಿಡಬಾರ್ದು, ಇವತ್ತು ನಮ್ಮ ಕುಬೇರ ನಮ್ಮ ಜೊತೆ ಇಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಈ ಪೇಟೆ ಹುಡುಗ, ಅವನನ್ನ ಏನಾದರೂ ಮಾಡಿ ಅವನಿಗೆ ಶಿಕ್ಷೆನ ಕೊಡಲೇಬೇಕು, ನಮ್ಮ ಕುಬೇರನ ಆತ್ಮಕ್ಕೆ ಶಾಂತಿ ನಾವು ಸಿಗುವಾಗ ಮಾಡಲೇಬೇಕು, ಇವತ್ತು ನಮ್ಮ ಜೊತೆ ನಮ್ಮ ಗೆಳೆಯ ಇಲ್ಲ, ಬನ್ನಿ ಏನೇ ಆಗಲಿ ನಾವು ಒಗ್ಗಟ್ಟಿಂದ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ದೊಣ್ಣೆನ ಹಿಡ್ಕೊಂಡು ದೇವಸ್ಥಾನದೊಳಗೆ ನುಗ್ತಾರೆ. ಅವಾಗ ಅರ್ಚಕರು ನೀವೆಲ್ಲ ಯಾರು ಅಂತ ಅಂದಾಗ ನಾವು ಪಕ್ತೂರರು ಅಂತ ಅಂದ್ಬಿಟ್ಟು ಅವನ್ನ ಹಿಡ್ಕೊಳಕ್ಕೆ ಹೋದಾಗ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ, ಪ್ಲೀಸ್ ಬಿಟ್ಬಿಡಿ, ನಮ್ಮ ಹುಡುಗನ ಯಾಕೆ ನೀವು ಈ ಥರ ಇಟ್ಕೊಂಡಿದ್ದೀರಾ ಅಂತ ಅಂದಾಗ, ಇಲ್ಲೇ ಇದನ್ನೆಲ್ಲ ಈ ಪೇಟೆ ಹುಡುಗ ಬಿಡಬೇಡಿ ಕಣ್ರೋ, ಇಟ್ಕೊಳ್ರಿ ಅಂತ ಜನರೆಲ್ಲ ಹೇಳ್ತಾ ಇರ್ತಾರೆ.
ಈ ಕಡೆ ಜ್ಯೋತಿಕಾ ಮತ್ತು ಪಾರಿಜಾತ ಎಲ್ಲರೂ ಅಪ್ಪ ಅಂತ ಓಡ್ ಬರ್ತಾ ಇರ್ತಾರೆ ದಶರಥನ ಹತ್ರ. ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ಧಿನ ಹಿಡ್ಕೊಬಿಡ್ತಾರೆ. ಯಾಕೆ ಹಿಡ್ಕೊತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಈ ಅಪ್ಪ ಬೇರೆ ಯಾರು ಎಲ್ಲ ಆಕ್ಸಿಡೆಂಟ್ ಮಾಡಿ ನಮ್ಮ ಫ್ರೆಂಡ್ನ ಈ ಥರ ಬಿಟ್ಬಿಟ್ಟು ಕದ್ದು ಓಡೋದ ಈ ಮನುಷ್ಯ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಜ್ಯೋತಿಕನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದನಿಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಸುಮಿತ್ರ ದಶರಥ ಎಲ್ಲರೂ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಪ್ಲೀಸ್ ನಮ್ಮ ಹುಡುಗ ಅಂಥವನಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಸುಮಿತ್ರ ಕೈ ಮುಗಿದು ಬೇಡ್ತಾ ಇದ್ರು ಸಹ ಇಲ್ಲ ನಿಮಗೆ ಗೊತ್ತಿಲ್ಲ ನಿಮ್ಮ ಹುಡುಗ ಎಂಥ ಮೋಸ ಮಾಡ್ದಾನೆ ಅಂತ ಗೊತ್ತಿಲ್ಲ, ನಮ್ಮ ಫ್ರೆಂಡ್ನ ಈ ಥರ ಆಕ್ಸಿಡೆಂಟ್ ಮಾಡಿಬಿಟ್ಟು ಹಲ್ಲೆ ಬಿಟ್ಟು ಓಡ್ದ ಪಾಪಿ ಇವನು ಅಂತ ಹೇಳ್ತಾ ಇರ್ತಾರೆ. ಇವನಿಂದ ಒಂದು ಕುಟುಂಬನೇ ಹಾಳಾಯಿತು, ಹೆಂಡತಿ ಮಕ್ಕಳು ಎಲ್ಲ ದೂರ ಆದರೂ ಇವಾಗ ಆ ಹುಡುಗಿ ಎಲ್ಲಿದೆ ಅಂತಲೂ ನಮಗೆ ಗೊತ್ತಿಲ್ಲ ಅಂತ ಎಲ್ಲ ದೊಣ್ಣೆ ತಾಂಡು ಹೊಡೆಯಕ್ಕೆ ಬರ್ತಾ ಇರ್ತಾರೆ. ನಮ್ಮ ಮಗ ಅಂತ ತಪ್ಪು ಮಾಡಿಲ್ಲ ಬಿಡಿ ಅಂತ ದಶರಥ ಎಷ್ಟು ಹೇಳಿದ್ರು ಸಹ ಬಿಡಲ್ಲ ಯಜಮಾನ್ರೆ, ನಿಮ್ಮ ಮಗನಿಗೆ ಇವತ್ತೊಂದು ಗತಿ ಕಾಣಿಸ್ತೀವಿ ಅಂತ ಅವನು ಹಿಡ್ಕೊಂಡು ಕರ್ಕೊಬರೋ ಆ ಮರಕ್ಕೆ ಕಟ್ಟಾಗೋಣ ಅಂತ ಅಂದಾಗ ಮನೆಯವರೆಲ್ಲರೂ ಕೇಳ್ತಾ ಇದ್ರು ಸಹ ಬಿಡ್ದಲೆ ಜನಗಳು ಮರಕ್ಕೆ ಕಟ್ಟಾಗ್ತಾ ಇರ್ತಾರೆ. ಈ ಕಡೆ ನಾನು ತಪ್ಪು ಮಾಡಿಲ್ಲ ಬಿಡಿ ಅಂತ ಎಷ್ಟು ಸಿದ್ದು ಹೇಳಿದ್ರು ಸಹ ಬಿಡ್ದೇ ಅವನನ್ನು ಕಟ್ಟಾಗ್ತಾ ಇರಬೇಕಾದ್ರೆ ಶಾರದೆಗೂ ಸಹ ತುಂಬ ಟೆನ್ಷನ್ ಆಗಿ ಅವ್ರು ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ಲೀಸ್ ಬಿಟ್ಬಿಡಿ ಅಂತ ಅಂದ್ರೂ ಇಲ್ಲ ನಮ್ಮ ಫ್ರೆಂಡಿಗೆ ನ್ಯಾಯನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಊರಿನ ಜನಗಳೆಲ್ಲರೂ ಸಹ ಅವನನ್ನು ಕಟ್ಟಾಕಿ ಹೊಡೆಯೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪೊಲೀಸ್ ವಿಕ್ರಮ್ ಎಂಟ್ರಿ ಆಗಿಬಿಡ್ತಾರೆ. ಈ ಕಡೆ ಹೊಸದಾಗಿ ಪೊಲೀಸ್ ವಿಕ್ರಮ್ ಎಂಟ್ರಿ ಮಾಡ್ತಾರೆ. ಅವರು ಸ್ನೇಹಿತ ಆಗಿರ್ತಾರೆ, ಆದರೆ ಇದಕ್ಕೆ ನ್ಯಾಯ ಖಂಡಿತ ಕೊಡಿಸ್ತಾರೆ ಇಲ್ವೋ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅವರು ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪ್ರತಿಯೊಬ್ಬ ಜನರು ಸಹ ಅವರಿಗೆ ಹೇಳ್ತಾ ಇರ್ತಾರೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನಾಳೆ ನೋಡೋಣ. ಅಲ್ಲಿವರೆಗೂ ಪ್ಲೀಸ್ ವಾಚ್ ಮಾಡ್ತಾ ಇರಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.